ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿ ವರ್ಷದಂತೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳಾಗ್ಬೋದು, ಪ್ರೈವೇಟ್ ಏಜೆನ್ಸಿಗಳಾಗ್ಬೋದು ಹಾಗೂ ಗೌರ್ಮೆಂಟ್ ಕಡೆಯಿಂದನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಸಹಾಯ ಮಾಡ್ತಾನೆ ಬರ್ತಿರುತ್ತೆ. ಅದೇ ರೀತಿಯಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವ್ರ ಕಡೆಯಿಂದ ಪ್ರತಿ ವರ್ಷವೂ ನೀಡ್ತಾನೆ ಬಂದಿದ್ದಾರೆ. ಅವರು ವರ್ಷ ಪೂರ್ತಿ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಆಫ್ಲೈನ್ ಅಪ್ಲಿಕೇಶನ್ ಪ್ರತಿ ವರ್ಷ ಪೂರ್ತಿ ಓಪನ್ ಇರುತ್ತದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಈ ಸರಿ ಕೂಡ ಘೋಷಣೆ ಮಾಡಿದ್ದಾರೆ ಸ್ಕಾಲರ್ಶಿಪ್ಗಾಗಿ. 2 ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅವರ ಸ್ಕಾಲರ್ಶಿಪ್ಗೆ. ಒಂದು ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು, 2 ರೀತಿಯಾಗಿ ಮಾಡ್ಬೋದು. ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಫಸ್ಟ್ PUC, ಸೆಕೆಂಡ್ PUC, ITI, ಡಿಪ್ಲೊಮೊ, ಗ್ರ್ಯಾಜುಯೇಟ್ಸ್ BA, BCom, BSc, BCA ಈ ರೀತಿಯಾಗಿ ಗ್ರ್ಯಾಜುಯೇಟ್ಸ್ ಮಾಡ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಮಾಡ್ಬೋದು, ಆಮೇಲೆ ಡಿಪ್ಲೊಮೋದವ್ರು ಮಾಡ್ಬೋದು, ಮತ್ತು ಇಂಜಿನಿಯರಿಂಗ್, ಮೆಡಿಸಿನ್ ಅವ್ರು ಮಾಡ್ಬೋದು. ಈ ರೀತಿ ಹಲವು ರೀತಿಯ ಕೋರ್ಸ್ಗಳಿಗೆ ಕಾಲೇಜು ನಂತರ ಅಂದರೆ ಪ್ರೈಮರಿ ಎಲ್ಲ ಹೈಯರ್ ಪ್ರೈಮರಿ ಸ್ಕೂಲ್ ಯಾರ್ಯಾರು ಇರ್ತಾರೋ ಅಂದರೆ ಕಾಲೇಜು ಅಭ್ಯಾಸ ಯಾರ್ಯಾರು ಮಾಡ್ತಿರ್ತಾರೋ ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ನ ನೀಡ್ತಾ ಬರ್ತಿದ್ದಾರೆ. ಆಫ್ಲೈನಲ್ಲೂ ಕೂಡ ಅರ್ಜಿ ಸಲ್ಲಿಸ್ಬೋದು, ಆನ್ಲೈನ್ ಕೂಡ ಅರ್ಜಿ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಫ್ಲೈನ್ ಅಂದರೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಂಡು ಅದನ್ನು ಅವರ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗತ್ತೆ. ಅದು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆನ್ಲೈನಲ್ಲಿ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಗೂಗಲಲ್ಲಿ ಟೈಪ್ ಮಾಡಬೇಕು. ಅಪ್ಲಿಕೇಶನ್ ಪ್ರಿಂಟ್ಔಟ್ ಸಿಗುತ್ತೆ, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಿ ಡಾಕ್ಯುಮೆಂಟ್ಸ್ ಏನೇನು ಅಟ್ಯಾಚ್ ಮಾಡಬೇಕು ಅಂತಿರುತ್ತೆ ಅದರ ಜೊತೆ ಅಟ್ಯಾಚ್ ಮಾಡಿ ಕೊರಿಯರ್ ಮಾಡಿದ್ರೆ ಸಾಕು. ಸೀತಾರಾಮ್ ಜಿಂದಾಲ್ ಅಂತ ಹೊಡೆದ್ರೆ ಇಲ್ಲಿ ಸೀತಾರಾಮ್ ಜಿಂದಾಲ್ ಚಾರಿಟಬಲ್ ಟ್ರಸ್ಟ್ ಇನ್ ಬೆಂಗಳೂರು ಅಂತ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿದೆ ನೋಡಿ ಡೌನ್ಲೋಡ್ ಅಪ್ಲಿಕೇಶನ್ ಫಾರಮ್ ಅಂತ ಬರುತ್ತೆ. ಈ ರೀತಿಯಾದ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಫಾರಮಲ್ಲಿ ನಿಮ್ಮ ಫೋಟೋ, ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು, ವಿಳಾಸ ಮತ್ತು ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಏನು ತೆಗೆದಿದ್ದೀರಾ ಅದ್ರದ್ದು ಫುಲ್ಲು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅದನ್ನೆಲ್ಲ ಫಿಲಪ್ ಮಾಡಾದ್ಮೇಲೆ ನಿಮ್ಮ ಪ್ರಿನ್ಸಿಪಾಲ್, ನೀವು ಹಿಂದಿನ ವರ್ಷ ಆಗಲಿ ಈ ವರ್ಷ ಆಗಲಿ ಏನು ಸ್ಟಡಿ ಮಾಡ್ತಿರ್ತೀರೋ ಅವರ ಪ್ರಿನ್ಸಿಪಾಲ್ದು ಸೀಲು ಸಿಗ್ನೇಚರ್ ಬೇಕಾಗುತ್ತೆ, ಕಾಲೇಜ್ ಪ್ರಿನ್ಸಿಪಾಲ್ ಸೀಲು ಸಿಗ್ನೇಚರ್ ಬೇಕಾಗುತ್ತೆ. ತದನಂತರ ಎಲ್ಲ ಫಿಲಪ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇದರಲ್ಲಿ ನೀಡಲಾಗಿದೆ. ಅದನ್ನು ಪ್ರಿಂಟೌಟ್ ತೊಗೊಂಡು ಡೀಟೇಲ್ಸಾಗಿ ನೋಡ್ಕೊಳ್ಳಿ. ತದನಂತರ ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ದಿ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಯಾರ್ಯಾರಿಗೆಲ್ಲ ನೀಡ್ತಾರೆ, ಎಷ್ಟೆಷ್ಟು ನೀಡ್ತಾರೆ ಅನ್ನೋ ಮಾಹಿತಿಯನ್ನು ಈ ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಈ ವೆಬ್ಸೈಟ್ ಹೊಡೆದ್ರೆ ನಿಮಗೆ ಫುಲ್ಲು ಮಾಹಿತಿನ ಸಿಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಮತ್ತು ಹಿಂದಿನ ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ತೆಗೆದಿರಬೇಕಾಗತ್ತೆ ಅನ್ನೋ ಫುಲ್ ಮಾಹಿತಿ ಸಿಗುತ್ತೆ. ಇದು ಆಫ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಈ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಆನ್ಲೈನ್ ಮುಖಾಂತರ ಕೂಡ ಅರ್ಜಿ ಸಲ್ಲಿಸ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿದೆ ನೋಡಿ ಬುಡ್ಡಿ ಫಾರ್ ಸ್ಟಡಿ ಅಂತ BUDDY ನಂಬರ್ 4 STUDY ಬುಡ್ಡಿ ಫಾರ್ ಸ್ಟಡಿ ಅಂದ್ಬಿಟ್ಟು ಈ ರೀತಿ ಇದೆ ನೋಡಿ. ಇಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಸ್ಕೀಮ್ 2024 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸ್ತಿದೆ ನೋಡಿ ಎಲಿಜಿಬಲ್ ಯಾರ್ಯಾರಿದ್ದಾರೆ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗಲೇ ತಿಳಿಸ್ಕೊಡ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಇದು ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ, ಇದು ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸ್ಟಡಿ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ತಂದೆ ತಾಯಿದು ಯಾರ್ದಾರು ಒಬ್ಬರದ್ದು ಫುಲ್ಲು ಡೀಟೇಲ್ಸ್ ಬೇಕಾಗುತ್ತೆ. ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಮತ್ತು ಏನು ಇನ್ಕಮ್ ಇದೆ ಮತ್ತು ಏನಕ್ಕೋಸ್ಕರ ಸ್ಕಾಲರ್ಶಿಪ್ ತೊಗೊತಾ ಇದ್ದೀರಾ ಇದರ ಫುಲ್ ಮಾಹಿತಿಯನ್ನು ಫಿಲಪ್ ಮಾಡಬೇಕು. ಆಮೇಲೆ 10% ಎಷ್ಟಿರಬೇಕು ಅಂತ ನಿಮಗೆ ಈ ವೆಬ್ಸೈಟ್ ತಿಳಿಸಿನಲ್ಲ ಅದರಲ್ಲಿ ಎಲ್ಲ ಫುಲ್ ಮಾಹಿತಿ ಇದೆ. ಅದನ್ನು ಮಾಹಿತಿಯನ್ನು ಪಡೆದು ಅಪ್ಲಿಕೇಶನ್ನ ಸಲ್ಲಿಸಿ. ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ಇಲ್ಲಿದೆ ನೋಡಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಸ್ಕೀಮ್ 2024 ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಯಾವ್ದು ಮುಖಾಂತರನಾದ್ರು ಲಾಗಿನ್ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸ್ಬೋದು. ಮೊಬೈಲ್ ನಂಬರೇ ಹಾಕಿ, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಆ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಬೇಕು. ಇಲ್ಲಿದೆ ನೋಡಿ ರಿಜಿಸ್ಟರ್ ಅಂತ ಇದೆ. ನೀವು ಮೊದಲನೇದಾಗಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ತಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID, ಪಾಸ್ವರ್ಡ್ 2 ಕಡೆಯೂ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಏನಾಗಬೇಕು, ನಿಮ್ಮ ಏನು ಮೊಬೈಲ್ ನಂಬರ್ ಇದೆಯೋ ಮೊಬೈಲ್ ನಂಬರ್ ಮುಖಾಂತರ ಈಗ
ಈ ರೀತಿಯಾಗಿ ಅಪ್ಲೈ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಮೊಬೈಲ್ ನಂಬರ್ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮಾಡಾದಮೇಲೆ ಈ ರೀತಿಯಾಗಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ನಾನು ತಿಳಿಸಿದ ಹಾಗೆ ನಿಮ್ಮ SLC ಡೀಟೇಲ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, ತಂದೆ ತಾಯಿ ಡೀಟೇಲ್ಸ್ ಮತ್ತು ಯಾವ ಪರ್ಪಸ್ಗಾಗಿ ಇದನ್ನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀರಾ ಅದರೆಲ್ಲ ಫುಲ್ ಡೀಟೇಲ್ಸ್ ಕೇಳುತ್ತೆ. ಫುಲ್ ಡೀಟೇಲ್ಸ್ ಎಲ್ಲ ಒಂದು ಸಾರಿ ವೆರಿಫೈ ಮಾಡಿಕೊಂಡು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಯಾವುದೇ ಪ್ರಿಂಟೌಟ್ ಬರೋದಿಲ್ಲ, ಇದಕ್ಕೆ ಪ್ರಿಂಟೌಟ್ ಏನು ಅವಶ್ಯಕತೆ ಇರೋಲ್ಲ. ಅಲ್ಲಿ ಸಬ್ಮಿಟೆಡ್ ಥ್ಯಾಂಕ್ ಯು ಫಾರ್ ಸಬ್ಮಿಟೆಡ್ ಅಂತ ತೋರಿಸಿದೆ, ಅದನ್ನು ಫೋಟೋ ಹೊಡೆದು ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ಬಾರಿ ನೀವು ಏನಾದ್ರು ಸ್ಟೇಟಸ್ ಚೆಕ್ ಮಾಡಬೇಕು, ಅದು ಏನಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಇದೇ ರೀತಿಯಾಗಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ನಿಮ್ಮ ಪೂರ್ತಿಯಾಗಿ ಯಾವ ಸ್ಟೇಜಲ್ಲಿದೆ, ಸ್ಕಾಲರ್ಶಿಪ್ಪು ಆಗಿದೆಯಾ ಇಲ್ವಾ ಅನ್ನೋದನ್ನು ಫುಲ್ ಮಾಹಿತಿನ ಅದರಲ್ಲಿ ಪಡ್ಕೊತಾ ಹೋಗ್ಬೋದಾಗಿರುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.